ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾವ ಕ್ಷಣಕ್ಕೂ ಬೆಲೆ ಕಟ್ಟಲು ಬಯಸುವುದಿಲ್ಲ. ಯಾವುದೇ ರೀತಿಯ ಭಾವನೆಗಳಿಗೆ ನಾನು ನಿಮಗೆ ಋಣಿಯಾಗಬಾರದು. ನಿನ್ನ ಪದಗಳ ನೆರಳು ನನಗೆ ಸಿಗಲಿ. ಎಲ್ಲಿಯವರೆಗೆ ಈ ದೇಹ ಜೀವಂತವಾಗಿರುತ್ತದೆಯೋ ಅಲ್ಲಿಯವರೆಗೆ. ಏ ಕೃಷ್ಣ, ಅವರು ನನ್ನನ್ನು ಹೊಗಳಿದಾಗ ನಾನು ಮೃದುವಾಗಿ ಮುಗುಳ್ನಗುತ್ತೇನೆ ಮತ್ತು ನನ್ನ ಈ ಕೆಲವು ಗುಣಗಳು ಅನಂತ ಸಂಖ್ಯೆಯ ನಿಮ್ಮ ಸಣ್ಣ ಗುಣಗಳ ಪ್ರತಿಬಿಂಬವಾಗಿದೆ ಎಂದು ಭಾವಿಸುತ್ತೇನೆ. ದೇವರ ಪ್ರತಿಯೊಂದು ಹೆಸರು, ದೇವರ ಸೇವೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸವು ನಮ್ಮನ್ನು ದೇವರಿಗೆ ಒಂದು ಹೆಜ್ಜೆ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಭಗವಂತನ ಒಂದೇ ಒಂದು ಹೆಸರು, ಅವನ ಸೇವೆಯಲ್ಲಿ ಮಾಡಿದ ಒಂದು ಕೆಲಸವು ವ್ಯರ್ಥವಾಗುವುದಿಲ್ಲ. ಭಗವಂತನ ಪ್ರತಿಯೊಂದು ನಾಮವು ಆತನ ಸೇವೆಯಲ್ಲಿ ಕಳೆಯುವ ಪ್ರತಿ ಕ್ಷಣವೂ ಅಮೂಲ್ಯ. ಹರಿಯನ್ನು ಬಿಟ್ಟು ಬೇರೆ ಯಾರೂ ನಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಉಳಿದಿದ್ದೆಲ್ಲ ಸಂಬಂಧಗಳು ಕೂಡ ಕೊಳ್ಳುವಿಕೆಯ ಮೇಲೆ ಅವಲಂಬಿತವಾಗಿದೆ. ಕಾಲಾನಂತರದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಇದನ್ನು ಅರಿತುಕೊಳ್ಳುತ್ತಾನೆ. ನಾವು ಪ್ರೀತಿಸಲಿ ಅಥವಾ ಪ್ರೀತಿಸದಿರಲಿ, ಶ್ರೀಕೃಷ್ಣನ ಪ್ರೀತಿ ಮಾತ್ರ ನಮ್ಮನ್ನು ಕೊನೆವರೆಗೂ ಬೆಂಬಲಿಸುತ್ತದೆ. ನಿಮ್ಮ ಮನಸ್ಸನ್ನು ನಿರಾಸೆಗೊಳಿಸಬೇಡಿ. ಕೇವಲ ಶ್ರೀಕೃಷ್ಣನನ್ನು ನಂಬಿರಿ. ಮುರಳಿವಾಲನು ಪ್ರತಿ ಕ್ಷಣವೂ ನಿಮ್ಮೊಂದಿಗಿದ್ದಾನೆ ಎಂದು ಅರಿತುಕೊಳ್ಳಿ. ಸಮರ್ಪಣೆ, ರುಕ್ಮಿಣಿಯ ನಂಬಿಕೆ ಮತ್ತು ನಿರಾಳ ಭಕ್ತಿ. ಪ್ರೀತಿ ಎಂದಿಗೂ ಅಪೂರ್ವ, ಅಥವಾ ಪ್ರೀತಿ ತನ್ನಲ್ಲಿಯೇ ಸಂಪೂರ್ಣವಾಗಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಯಾರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಸ್ನೇಹಿತರನ್ನು ಬುದ್ಧಿವಂತಿಕೆಯಿಂದ ಆರಿಸಿ. ಕ್ಷಮಿಸಿ, ಆದರೆ ಎಂದಿಗೂ ಮರೆಯಬಾರದು. ಯಾರೊಂದಿಗೂ ಲಗತ್ತಿಸಬೇಡಿ. ನೀವು ಮಾಡಬೇಕಾದುದೆಲ್ಲವನ್ನೂ ಮಾಡಿ, ಆದರೆ ದುರಾಸೆಯಿಂದ ಅಲ್ಲ, ಅಹಂಕಾರದಿಂದ ಅಲ್ಲ, ಆದರೆ ಪ್ರೀತಿ, ಸಹಾನುಭೂತಿ, ನಮ್ರತೆ ಮತ್ತು ಭಕ್ತಿಯಿಂದ. ನೀವು ಏನಾದರೂ ಕಠಿಣ ಮತ್ತು ಆಶ್ಚರ್ಯವನ್ನು ಅನುಭವಿಸುತ್ತಿರುವಾಗ ಭಗವಾನ್ ಕೃಷ್ಣ ಹೇಳಿದ್ದಾನೆ ಎಂಬುದನ್ನು ನೆನಪಿಡಿ. ಪರೀಕ್ಷೆಯ ಸಮಯದಲ್ಲಿ ಶಿಕ್ಷಕರು ಯಾವಾಗಲೂ ಶಾಂತವಾಗಿರುತ್ತಾರೆ. ನೀವು ಕಷ್ಟದ ಸಮಯದಲ್ಲಿ ಹೋಗುತ್ತಿದ್ದರೆ ಕೃಷ್ಣನನ್ನು ನಂಬಿ. ಅನಿರೀಕ್ಷಿತ ರೀತಿಯಲ್ಲಿ ನಿಮ್ಮನ್ನು ಹೇಗೆ ಆಶೀರ್ವದಿಸಬೇಕೆಂದು ಅವನಿಗೆ ತಿಳಿದಿದೆ. ಹೃದಯದ ಸತ್ಯ ಮತ್ತು ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇದು ದೇವರೇ ಹುಡುಕುವ ಆರಾಧನೆಯಾಗಿದೆ. ಕೃಷ್ಣನು ಎಲ್ಲವನ್ನೂ ಗಮನಿಸುತ್ತಿದ್ದಾನೆ. ಅವನಿಗೆ ನಿಮ್ಮ ಪರಿಸ್ಥಿತಿ ತಿಳಿದಿದೆ. ಅವನು ನಿನ್ನನ್ನು ತಿಳಿದಿದ್ದಾನೆ. ಅವನು ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. ನೀವು ಮಾಡುತ್ತಿರುವ ಕೆಲಸಕ್ಕೆ ಯಾರೂ ನಿಮ್ಮನ್ನು ಮೆಚ್ಚುತ್ತಿಲ್ಲ ಎಂದು ನೀವು ಭಾವಿಸಿದರೆ ಕೃಷ್ಣನು ನಿಮ್ಮ ಮುಂದೆ ನಿಂತಿದ್ದಾನೆ ಎಂದು ನೆನಪಿಸಿಕೊಳ್ಳಿ. ದೇವರನ್ನು ಹೊರತುಪಡಿಸಿ ಯಾರು ತಿರುಗಲು ಯಾರೂ ಇಲ್ಲದ ವ್ಯಕ್ತಿಯನ್ನು ಜೀವನದಲ್ಲಿ ಎಂದಿಗೂ ದಬ್ಬಾಳಿಕೆ ಮಾಡಬೇಡಿ. ರಾಧೆ ಎಂಬ ಹೆಸರಿನಿಂದ ನೀವು ಎಂದಿಗೂ ಮೋಸ ಹೋಗುವುದಿಲ್ಲ. ನನ್ನನ್ನು ನಂಬಿ. ಪ್ರತಿ ಸಂದರ್ಭದಲ್ಲಿ ಕೃಷ್ಣ ನಿಮ್ಮ ಮನೆಗೆ ಮೊದಲು ಬರುತ್ತಾನೆ. ನನಗೆ ಮತ್ತು ದೇವರಿಗೆ ಈ ಚಿಕ್ಕ ವ್ಯವಸ್ಥೆ ಇದೆ. ಇನ್ನೊಂದು ದಿನ ನೋಡಲು ಅವನು ನನ್ನನ್ನು ಎಬ್ಬಿಸಿದರೆ
ನಾನು ನಿನ್ನೆಗಿಂತ ಉತ್ತಮವಾಗಿ ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ನಿಮ್ಮ ಹೃದಯವನ್ನು ಆಲಿಸಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇತರರಿಂದ ಗೊಂದಲಕ್ಕೊಳಗಾಗಬೇಡಿ. ನಿಮ್ಮ ಹೃದಯದ ಧ್ವನಿ ನನ್ನ ಧ್ವನಿ ಎಂದು ಸಲಹೆ ನೀಡಿ. ಏ ಕೃಷ್ಣ, ನಿನ್ನನ್ನು ತಿಳಿದಾಗ ನನ್ನ ಮನಸ್ಸಿನಲ್ಲಿದ್ದ ಭಯವೆಲ್ಲ ಮಾಯವಾಯಿತು. ಆದರೆ ಅಹಂಕಾರದ ಮೋಡಗಳಿಂದ ಸುತ್ತುವರೆದಿರುವ ಅಥವಾ ಸಂತೋಷ ಮತ್ತು ದುಃಖದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಈ ಚಂಚಲ ಮನಸ್ಸು ನನ್ನ ಹೃದಯವನ್ನು ನಿಮ್ಮ ಪಾದಗಳಿಂದ ದೂರವಿಡಬಹುದೆಂಬ ಭಯ ಇನ್ನು ಹೃದಯದಲ್ಲಿ ನೆಲೆಸಿದೆ. ನೀವು ಮಾತ್ರ ಈ ಭಯವನ್ನು ತೆಗೆದುಹಾಕಬಹುದು. ಕೆಲವೊಮ್ಮೆ ಕೃಷ್ಣನು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವುದಿಲ್ಲ, ಏಕೆಂದರೆ ಅವನು ನಿಮ್ಮ ಹೃದಯವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದಾನೆ. ಕೃಷ್ಣನನ್ನು ಅನುಸರಿಸಿ. ಅವನು ನಿಮ್ಮನ್ನು ಎಂದಿಗೂ ಅನುಸರಿಸುವುದಿಲ್ಲ. ಕೃಷ್ಣ ಅವರಿಂದ ನಿರೀಕ್ಷಿಸಬಹುದು. ಅವನು ನಿಮ್ಮನ್ನು ಎಂದಿಗೂ ನಿರಾಸೆಗೊಳಿಸುವುದಿಲ್ಲ. ಕೃಷ್ಣನೊಂದಿಗೆ ಸ್ನೇಹದಿಂದಿರಿ. ಅವನು ನಿಮ್ಮನ್ನು ಎಂದಿಗೂ ಅನ್ಫ್ರೆಂಡ್ ಮಾಡುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.